ಈ ವಿದ್ಯಾರ್ಥಿಗಳ ವಿಷಯದಲ್ಲಿ ನಾನು ಹೇಳೋದು ಒಂದೇ, ಪಕ್ಷ ಯಾವುದೇ ಆಗಿರಲಿ, ಆಡಳಿತ ಯಾರದೇ ಆಗಿರಲಿ, ವಿದ್ಯಾರ್ಥಿಗಳ ಭವಿಷ್ಯ ತುಂಬ ಇಂಪಾರ್ಟೆಂಟ್. ಆ ದೊಣ್ಣೆಗೆ ಮೊಳೆ ಹೊಡೆದಿದ್ದಾರೆ, ಇಷ್ಟಿಷ್ಟುದ್ದ ಮೊಳೆ, ಅದರಲ್ಲಿ ಹೊಡಿತಾ ಇದ್ದಾರೆ ಅಂದರೆ ನಮ್ಮ ದೇಶದ ಪ್ರಜೆಗಳು ಯಾವುದಕ್ಕೂ ಲೆಕ್ಕ ಇಲ್ವಾ? ವಿದ್ಯಾರ್ಥಿಗಳು ಲೆಕ್ಕಕ್ಕಿಲ್ವಾ? ಈ ಥರ ಅರಾಜಕತೆ, ಈ ಥರ ಒಂದು ಏನಿದು ದೌರ್ಜನ್ಯ ನಡೆದರೆ ಹೇಗೆ? ಏನೇ ಪೊಲೀಸ್ನವರಾದರೂ ಕೂಡ ಏನೇ ಅವ್ರಿಗೂ ಕೂಡ ಒಂದು ಮನುಷ್ಯತ್ವ ಬೇಡ. ರೋಡ್ ಏನಿದು? ಇದು ಭಾಳ ಅನ್ಯಾಯ. ಇದ್ರ ವಿರುದ್ಧ ಪಕ್ಷ ಬಿಟ್ಬಿಡೋಣ, ಪಕ್ಷ ಯಾವುದೇ ಆಗಲಿ, ಒಳ್ಳೆಯದು ಒಳ್ಳೆಯದೇ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಅವರ ಏನು ಇದಿದೆ, ಡಿಮ್ಯಾಂಡ್ಸ್ ಇದೆ, ಅದನ್ನು ಪೂರೈಸಬೇಕು. ಇಲ್ಲಾಂದರೆ ಇದು ಶಾಂತಿಯುತಕ್ಕೆ ಬರೋದಿಲ್ಲ. ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ರೆ ಇಲ್ಲಿ ಬೇರೇನೋ ಡೈವರ್ಟ್ ಮಾಡೋಕ್ಕೆ ಇಲ್ಲೇನೋ ಸಣ್ಣ ಪುಟ್ಟ ಹೋರಾಟಗಳನ್ನ ಮಾಡೋದು. ಇದನ್ನೆಲ್ಲ ಬಿಟ್ಟು ವಿದ್ಯಾರ್ಥಿಗಳಿದ್ರೇ, ಯಂಗ್ಸ್ಟರ್ಸ್ ಇದ್ರೇ ನಮ್ಮ ದೇಶ, ಮುಂದಿನ ಪೀಳಿಗೆ ಇದ್ರೇ ನಾವು ಇವರಿಗೋಸ್ಕರ ಹೋರಾಟ ಅಂತ ಯೋಚನೆ ಮಾಡಿ. ಅಂಥ ಕೋವಿಡ್ ಪರಿಸ್ಥಿತಿಯಲ್ಲೂ ಕೂಡ ಮಾಸ್ಕ್ಗಳು ಹಾಕ್ಕೊಂಡು ನೀರು ಲಕ್ಷಾಂತರ ಜನ ಬಂದು ಸೇರಿದ್ರು. ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನೇ ಆಗ್ರಹಿಸ್ತಾರೆ. ಅವರು ಸಿನಿಮಾದವರೇ, ಅವರು 20 ಸಿನಿಮಾಗಳು ಮಾಡಿ ಈ ರೀಲ್ಗಳನ್ನ ಒತ್ಕೊಂಡು ಹೋದ್ರು. ಅವ್ರಿಗೂ ಗೊತ್ತು, ಸಿನಿಮಾದವ್ರನ್ನ ಅವರು ಆಗ್ರಹಿಸಿದರು ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ನಮ್ಮ ಸಿನಿಮಾದವರು ಬಂದು ಸೇರಿ ಕೆಲಸ ಮಾಡಿ. ಅದಕ್ಕೆ ಸಿಎಂ ಅವರು ನಟ್ಟುಗಳು ಟೈಟ್ ಮಾಡಬೇಕು ಅಂತ ಹೇಳಿದ್ರು ಸರ್ ಚಿತ್ರರಂಗಕ್ಕೆ. ಮುಗಿದು ಹೋಗೋದೇ ಕತೆ. ಅದಾದ ಮೇಲೆ ಮತ್ತೆ ಇನ್ನೊಂದು ಫೆಸ್ಟಿವಲ್ ಆಗೋಯ್ತು, ಸಖತ್ತಾಗಾಯಿತು. ಮುಂದಿನ ಫೆಸ್ಟಿವಲು ಎಕ್ಸ್ಟ್ರಾನರಿ ಆಗುತ್ತೆ ನದಿಗೆ. ಆ ರೀತಿ ನಮಗೆ ಜೀವನ ನದಿಯಾಗಿರುವಂಥ ಕಾವೇರಿ ತಾಯಿಗೆ ಈ ಬಾರಿ ತುಂಬ ದೊಡ್ಡದಾಗಿ ಅಟ್ಲೀಸ್ಟ್ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಆರತಿ ಅಂತ ಮೈಸೂರಲ್ಲಿ ಹಮ್ಮಿಕೊಂಡ್ರೆ ಸಖತ್ತಾಗಿ ಲಕ್ಷಾಂತರ ಜನ ಸೇರ್ತಾರೆ, ಟೂರಿಸ್ಟ್ಗಳು ಬರ್ತಾರೆ, ದೊಡ್ಡದಾಗಿ ಆಗುತ್ತೆ. ಜೊತೆಗೆ ಆ ತಾಯಿಗೆ ನಮನ ಸಲ್ಲಿಸ್ದಂಗೂ ಆಗುತ್ತೆ. ಅದರಿಂದಾಗಿ ಆ ತಾಯಿಗೆ ನಮನ ಸಲ್ಲಿಸೋಂಥದ್ದು ಈಗ ನಮ್ಮ ದಸರಾದಲ್ಲಿ ದೊಡ್ಡದಾಗಿ ಆಗಬೇಕು ಅಂತ ನನ್ನ ಆಸೆ. ಸಾಹೇಬ್ರದ್ದು ಅದೇ ಆಸೆ ಡಿ ಕೆ ಸರ್ದು, ಈ ಸಲ ಮಾಡ್ತಾರೆ ಅಂತ ಅನ್ಕೊತೀನಿ. ಜೊತೆಗೆ ನಮ್ಮ ಇವರು ಅದೇ ಎಸ್ ಜಾನಕಿ ಅವ್ರು ತಿಳ್ಕೊಂಡ್ರು, ಅವ್ರದ್ದು ಕೂಡ ಒಳ್ಳೆ ನಮನ ಸಲ್ಲಿಸೋಂಥ ಕಾರ್ಯಕ್ರಮ ಆಗಲಿ ಅಂತ. ಏನೇ ತಪ್ಪು ಮಾತಾಡ